ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಸಂಚಲನ ಕ್ರಿಯೇಟ್ ಮಾಡಿರುವುದು ಬಳ್ಳಾರಿ ಯುದ್ಧ. ಅಂದರೆ ರೆಡ್ಡಿಗಾರು ವರ್ಸಸ್ ಶ್ರೀರಾಮುಲು. ಒಂದು ಕಾಲದಲ್ಲಿ ಎಂಥ ದೋಸ್ತಿ ಅವರಿಬ್ಬರ ನಡುವೆ, ಆದರೆ ಈಗ ಅವರಿಬ್ಬರು ಜಿದ್ದಿಗೆ ಬಿದ್ದವರಂತೆ ಗಲಾಟೆಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಒಬ್ಬರಿಗೊಬ್ಬರು ಕೆಸರಿನ ಚಾಟವನ್ನು ನಡೆಸ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಅಂದರೆ ಆತ 420 ನೀನು 420 ಅನ್ನೋ ನಿಟ್ಟಿನಲ್ಲಿ ಒಬ್ಬರು ಆರೋಪಗಳನ್ನು ಮಾಡ್ತಾ ಇರೋದು ಕೂಡ ಗಮನಿಸ್ತಾ ಇದ್ದೀವಿ. ಇದೆಲ್ಲದರ ನಡುವೆ ಮೊನ್ನೆ ನಡೆದಂಥ BJPಯ ಕೋರ್ ಕಮಿಟಿ ಸಭೆಯಲ್ಲಿ ಸಂಡೂರು ಸೋಲಿಗೆ ನೀವೇ ಕಾರಣ ಅಂತ ಹೇಳಿ ಯಾವಾಗ ಶ್ರೀರಾಮುಲು ಮೇಲೆ ಆರೋಪವನ್ನು ಮಾಡ್ತಾರೋ ಶ್ರೀರಾಮುಲು ರೊಚ್ಚಿಗೆದ್ದು ಬಿಡ್ತಾರೆ. ನಾನು ಪಕ್ಷವನ್ನು ಬಿಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಶ್ರೀರಾಮುಲು. ಆಗಿನಿಂದ ಒಂದು ಚರ್ಚೆ ಶುರುವಾಗುತ್ತೆ, ಶ್ರೀರಾಮುಲು ಅವರು ಕಾಂಗ್ರೆಸ್ ಸೇರ್ಪಡೆಗೊಳ್ತಾರೆ ಅಂತ ಹೇಳಿ. ಜೊತೆಗೆ DCM ಆಗಿರುವಂಥ DK ಶಿವಕುಮಾರ್ ಅವರು ಶ್ರೀರಾಮುಲು ಅವರನ್ನು ಕಾಂಗ್ರೆಸ್ಗೆ ಕರೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಚರ್ಚೆಯೂ ಕೂಡ ಶುರುವಾಗುತ್ತೆ. ಈ ಆರೋಪವನ್ನು ನೇರವಾಗಿ ಜನಾರ್ದನ ರೆಡ್ಡಿ ಅವರೇ ಮಾಡ್ತಾರೆ. ಇದೆಲ್ಲದರ ನಡುವೆ ಈಗ ಒಂದು ವಿಚಾರಕ್ಕೆ ಬರೋದಾದರೆ, ಅಕಸ್ಮಾತ್ ಆಗಿ ಶ್ರೀರಾಮುಲು ಅವರು ಕಾಂಗ್ರೆಸ್ ಸೇರಿದ್ದೇ ಆದರೆ ಯಾರಿಗೆ ಲಾಭ, ಯಾರಿಗೆ ನಷ್ಟ ಆಗುತ್ತೆ, ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡ್ತವೆ. ನೋಡಿ, ಯಾರಿಗೆ ಲಾಭ ಆಗುತ್ತೆ? ಲಾಭ ಇಲ್ಲದೆ ಕಾಂಗ್ರೆಸ್ಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಕಾಂಗ್ರೆಸ್ಗೆ ಬಂದರೆ ಏನಾದರೂ ನಷ್ಟ ಆಗುತ್ತಾ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿದೆ. DCM DK ಶಿವಕುಮಾರ್ ತಂತ್ರಗಾರಿಕೆ ಯಾರ ಪಾಲಿಗೆ ಸಂಕಷ್ಟವನ್ನು ತರಬಹುದು? ಲಾಭ ಯಾರಿಗೆ, ನಷ್ಟ ಯಾರಿಗೆ, ಜೊತೆಗೆ ಬದಲಾವಣೆ ಏನಾಗುತ್ತೆ? ಇದು ಬಹಳ ಪ್ರಮುಖ. ಬದಲಾವಣೆ ಏನಾಗುತ್ತೆ? BJPಯಿಂದ ಶ್ರೀರಾಮುಲು ಅವರು ಕಾಂಗ್ರೆಸ್ಗೆ ಬಂದಿದ್ದೇ ಆದರೆ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗುತ್ತಾ ಅಥವಾ BJPಯಲ್ಲಿ ಬದಲಾವಣೆ ಆಗುತ್ತಾ? ಇದು ಈಗಿರುವಂಥ ಪ್ರಶ್ನೆ. ಜೊತೆಗೆ ನಾವು ನಿಮಗೆಲ್ಲ ಗೊತ್ತೇ ಇದೆ, ಶ್ರೀರಾಮುಲು ಅವರು ST ಸಮುದಾಯದ ಒಬ್ಬ ಪ್ರಭಾವಿ ನಾಯಕ. ಅವರನ್ನು BJP ಅಷ್ಟು ಈಸಿಯಾಗಿ ಬಿಟ್ಕೊಡುತ್ತಾ ಅನ್ನೋದು ಒಂದು ಪ್ರಶ್ನೆ. ಅದು ಮುಂದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈಗ ನಾವು ಲಾಭ ನಷ್ಟದ ಲೆಕ್ಕಾಚಾರವನ್ನು ಹಾಕ್ತಾ ಹೋದರೆ ರಾಮುಲು ಬಿಸಿ ತುಪ್ಪ ಆಗ್ತಾರಾ ಅಥವಾ ಸುಲಭದ ತುತ್ತಾಗ್ತಾರಾ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇದೆ. ನೋಡ್ತಾ ಹೋಗೋಣ. ಶ್ರೀರಾಮುಲು ಕೈ ಹಿಡಿದ್ರೆ, ಅಂದರೆ ಕಾಂಗ್ರೆಸ್ ಕಡೆ ಹೋದರೆ ಏನು ಲಾಭ ಆಗುತ್ತೆ ಅಂತ ಹೇಳಿ ಪಾಯಿಂಟ್ ಟು ಪಾಯಿಂಟ್ ಗಮನಿಸ್ತಾ ಹೋಗೋದಾದರೆ, ಕಾಂಗ್ರೆಸ್ಗೆ ST ಸಮುದಾಯದ ಮತ್ತೊಬ್ಬ ನಾಯಕನ ಬಲ ಸಿಕ್ಕಂತಾಗುತ್ತೆ. ಎಕ್ಸಾಕ್ಟ್ಲಿ ಹೌದು. ನಿಮಗೆಲ್ಲ ಗೊತ್ತೇ ಇದೆ ಕಾಂಗ್ರೆಸ್ನಲ್ಲಿ ST ನಾಯಕರು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಭಾಳ ಪ್ರಮುಖವಾಗಿ ಒಂದಿಷ್ಟು ಜನರ ಹೆಸರು ಕೇಳಿಬರುತ್ತೆ. ಭಾಳ ಪ್ರಮುಖವಾಗಿ ಕೇಳಿಬರೋದು ಸತೀಶ್ ಜಾರಕಿಹೊಳಿ. ಅದೇ ರೀತಿಯಾಗಿ ಶ್ರೀರಾಮುಲು ಒಬ್ಬರು ಬಂದುಬಿಟ್ರೆ, ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹಿಡಿತಾ ಇದೆ. ಮತ್ತೊಂದು ಕಡೆ ಇತ್ತ ಹೈದರಾಬಾದ್ ಕರ್ನಾಟಕಕ್ಕೆ ಬಂದುಬಿಟ್ರೆ, ಕಲ್ಯಾಣ ಕರ್ನಾಟಕ ಭಾಗದ ಕಡೆ ಬಂದುಬಿಟ್ರೆ ಶ್ರೀರಾಮುಲು ಅವರು ತಮ್ಮದೇ ಆದಂಥ ಹಿಡಿತವನ್ನು ಸಾಧಿಸಿದ್ದಾರೆ. ಹಾಗಾಗಿ ಮತ್ತೊಬ್ಬ ST ನಾಯಕನ ಬಲ ಸಿಕ್ಕಂತಾಗುತ್ತೆ ಕಾಂಗ್ರೆಸ್ಗೆ. ST ಸಮುದಾಯದ ಮತಗಳು ಮತ್ತಷ್ಟು ಹತ್ತಿರವಾಗ್ತವೆ. ಇದು ಕೂಡ ಭಾಳ ಇಂಪಾರ್ಟೆಂಟ್. ST ಸಮುದಾಯದ ಮತಗಳು ಕಾಂಗ್ರೆಸ್ಗೆ ಇನ್ನಷ್ಟು ಹತ್ತಿರ ಆಗ್ತಾ ಹೋಗುತ್ತೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಗೆ ಎಕ್ಸ್ಟ್ರಾ ಬೂಸ್ಟ್ ಸಿಕ್ಕಂತಾಗುತ್ತೆ. ಎಕ್ಸಾಕ್ಟ್ಲಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಕಾಂಗ್ರೆಸ್ ಪಾರುಪತ್ಯವನ್ನು ಸಾಧಿಸಿ ಆಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ನಿಮಗೆಲ್ಲ ಗೊತ್ತೇ ಇದೆ, ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಾಗಿರ್ಬೋದು, ಲೋಕಸಭಾ ಚುನಾವಣೆಯಲ್ಲಾಗಿರ್ಬೋದು, ತಮ್ಮದೇ ಆದಂಥ ಹಿಡಿತವನ್ನು ಕಾಂಗ್ರೆಸ್ ಸಾಧಿಸಿ ಆಗಿದೆ. ಈಗ ಶ್ರೀರಾಮುಲು ಅವರೊಬ್ಬರು ಬಂದುಬಿಟ್ರೆ ಇನ್ನಷ್ಟು ಬಿಗಿ ಹಿಡಿತ ಸಾಧಿಸಿದಂಗಾಗುತ್ತೆ. ಇನ್ನು ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರಲ್ಲಿ BJPಗೆ ಪೆಟ್ಟಾಗುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಈ ಬಾರಿ ಬಳ್ಳಾರಿ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಕೊಪ್ಪಳ ಮತ್ತು ರಾಯಚೂರಲ್ಲಿ ದೊಡ್ಡ ಮಟ್ಟದ ಸೋಲನ್ನು ಅನುಭವಿಸುತ್ತೆ BJP. ಈಗ ಮತ್ತೊಬ್ಬ ದೊಡ್ಡ ನಾಯಕನನ್ನು ಕಳ್ಕೊಂಡ್ಬಿಟ್ರೆ ಅಲ್ಲಿಗೆ ಮುಗೀತು ಕತೆ BJPಯದ್ದು ಅಂತಾನೆ ಅರ್ಥ ಆ ಭಾಗದಲ್ಲಿ. ಜೊತೆಗೆ BJPಗೆ ST ಸಮುದಾಯದ ವಿರೋಧಿ ಎಂಬ ಹಣೆಪಟ್ಟಿ ಆರೋಪವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ, ಪ್ರಚಾರವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. BJPಯವರು ST ನಾಯಕರನ್ನು ಬೆಳೆಸೋದಿಲ್ಲ ಅನ್ನೋ ಆರೋಪ ಬಂದುಬಿಟ್ರೆ ಅಲ್ಲಿಗೆ ST ಮತಗಳೆಲ್ಲ ಕಾಂಗ್ರೆಸ್ ಕಡೆಗೆ ಹೋಗ್ತವೆ. ಇದು ಕೂಡ ಒಂದು ಲಾಭ ಆಗುತ್ತೆ ಕಾಂಗ್ರೆಸ್ಗೆ. ಇನ್ನು ಶ್ರೀರಾಮುಲು ಕೈ ಹಿಡಿದ್ರೆ ನಷ್ಟ ಏನು, ಪ್ಲಸ್ ಏನಿದೆಯೋ ಅದೇ ರೀತಿಯಾಗಿ ಮೈನಸ್ ಕೂಡ ಇದ್ದೇ ಇರುತ್ತೆ ಒಬ್ಬ ವ್ಯಕ್ತಿಗೆ.
ಈಗ ನಷ್ಟ ಏನು ಹಾಗಾದ್ರೆ ಶ್ರೀರಾಮುಲು ಅವರು ಕಾಂಗ್ರೆಸ್ ಸೇರಿದ್ದೇ ಆದ್ರೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಕಾಂಗ್ರೆಸ್ ಆಂತರಿಕ ಕಲಹ ಮತ್ತಷ್ಟು ಉಲ್ಬಣ ಆಗುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಸರ್ಕಾರ ಬಂದ ದಿನದಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ, ಗಲಾಟೆಗಳಾಗ್ತಾ ಇದ್ದಾವೆ. ಕುರ್ಚಿಗಾಗಿ ಗಲಾಟೆ, ಅಧಿಕಾರಕ್ಕಾಗಿ ಗಲಾಟೆ ನಡೀತಾ ಇದೆ. ಒಂದು ಕಡೆ CM ಸ್ಥಾನಕ್ಕಾಗಿ ನಡೀತಾ ಇದೆ, ಮತ್ತೊಂದು ಕಡೆ KPCC ಅಧ್ಯಕ್ಷ ಸ್ಥಾನಕ್ಕಾಗಿ ನಡೀತಾ ಇದೆ, ಮತ್ತೊಂದು ಕಡೆ ಸಂಪುಟದಲ್ಲಿ ಸ್ಥಾನ ಪಡೆಯುವುದಕ್ಕಾಗಿ ನಡೀತಾ ಇದೆ. ಭಾಳ ಪ್ರಮುಖವಾಗಿ ಈಗ ST ಅಥವಾ ಹಿಂದುಳಿದ ಅಹಿಂದ ನಾಯಕರೇನಿದಾರಲ್ಲ ಅವರೆಲ್ಲರೂ ಕೂಡ ಒಂದು ಕಡೆ ಸಭೆ ಮಾಡಿ, ಇಲ್ಲ ಅಹಿಂದ ನಾಯಕರಲ್ಲಿ ಒಬ್ಬರು CM ಆಗಬೇಕು ಮುಂದೆ, ಅಥವಾ DCM ಆಗಬೇಕು, ಅಥವಾ KPCC ಅಧ್ಯಕ್ಷರಾಗಬೇಕು, ಈ ರೀತಿಯಾದಂಥ ಒಂದು ಚರ್ಚೆ ನಡೀತಾ ಇದೆ. ಅದಕ್ಕೆ ಮತ್ತಷ್ಟು ತುಪ್ಪ ಸುರಿದಂಗೆ ಆಗುತ್ತೆ ಅವರೇನಾದರೂ ಬಂದುಬಿಟ್ರೆ ಶ್ರೀರಾಮುಲು ಅವರು. ಏನು ಸತೀಶ್ ಜಾರಕಿಹೊಳಿ ಸಿಡಿದೇಳುವ ಸಾಧ್ಯತೆ ಇದೆ. ಯಾಕೆ ಅಂತ ಅಂದರೆ ಸತೀಶ್ ಜಾರಕಿಹೊಳಿ ಒಬ್ಬ ST ಸಮುದಾಯದ ಪ್ರಭಾವಿ ನಾಯಕ. ಇದರ ಜೊತೆಗೆ ಅದೇ ರೀತಿಯಾಗಿ BJPಯಲ್ಲಿರೋದು ಶ್ರೀರಾಮುಲು ಅವರು. ಶ್ರೀರಾಮುಲು ಕೂಡ ST ಸಮುದಾಯದ ಪ್ರಬಲ ನಾಯಕ. ಅವರನ್ನು DCM DK ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಕರೆತಂದಿದ್ದೇ ಆದರೆ ಇಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ST ಸಮುದಾಯದ ಮತ್ತೊಬ್ಬ ನಾಯಕ ಶ್ರೀರಾಮುಲು ಅನ್ನುವಂಥ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗುತ್ತೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಸಿಡಿದೇಳುವಂಥ ಸಾಧ್ಯತೆ ಇದೆ. ಸತೀಶ್ ಜಾರಕಿಹೊಳಿ ಮತ್ತು DKಶಿ ಅವರ ನಡುವೆ ನೇರ ಫೈಟ್ ಕೂಡ ಶುರುವಾಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಈಗಾಗಲೇ ಆ ಫೈಟ್ ಇದ್ದೇ ಇದೆ, ಆದರೆ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ ಆ ಇಬ್ಬರು ನಾಯಕರು. ಒಳಗೊಳಗೆ ಗಲಾಟೆ ಅಂತೂ ಇದ್ದೇ ಇದೆ, ಅಸಮಾಧಾನ ಅಂತೂ ಇದ್ದೇ ಇದೆ. ಇಲ್ಲಿ DK ಶಿವಕುಮಾರ್ ಅವರ ವಿರುದ್ಧ ಒಂದು ಆರೋಪ ಕೇಳಿ ಬರ್ತಾ ಇರೋದು, ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ಗೆ ಕರೆತಂದು ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಎತ್ತಿ ಕಟ್ಟೋದು, ಆ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ DCM DK ಶಿವಕುಮಾರ್ ಅನ್ನೋ ಆರೋಪ ಇದೆ. ಇದೆಲ್ಲದರ ನಡುವೆ ಅಕಸ್ಮಾತ್ ಆಗಿ ಶ್ರೀರಾಮುಲು ಅವರನ್ನ ಕರೆ ತಂದಿದ್ದು ನಿಜಾನೇ ಆದರೆ DKಶ್ರೀ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗುತ್ತೆ. ಕಾಂಗ್ರೆಸ್ನಲ್ಲಿ ನೇರ ಫೈಟ್ಗೂ ಕೂಡ ಕಾರಣ ಆಗುತ್ತೆ. ಇನ್ನು ಕಾಂಗ್ರೆಸ್ ಬಳ್ಳಾರಿ ಪಾದಯಾತ್ರೆ ಅರ್ಥವೇ ನಗಣ್ಯ ಆಗುತ್ತೆ. ಕಾಂಗ್ರೆಸ್ ಬಳ್ಳಾರಿ ಪಾದಯಾತ್ರೆ ಅರ್ಥನೇ ನಗಣ್ಯ ಆಗಿ ಹೋಗ್ಬಿಡುತ್ತೆ. ಇನ್ನು ಬಳ್ಳಾರಿ ಭಾಗದ ಕೈ ಶಾಸಕ ಮುಖಂಡರ ಭಿನ್ನಮತವೂ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ವರ್ಷಗಳ ಕಾಲ ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರನ್ನ ಎದುರು ಹಾಕ್ಕೊಂಡು ಅವರ ವಿರುದ್ಧ ಪ್ರಚಾರ ಮಾಡಿ ಇವತ್ತು ಅವರು ಕಾಂಗ್ರೆಸ್ಗೆ ಬಂದರೆ ಅವರ ಪರವಾಗಿ ನಿಲ್ಲಬೇಕು ಅಂತ ಅಂದರೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ? ಮನಸ್ಸು ಒಪ್ಪಲ್ಲ, ಜೊತೆಗೆ ರಾಜಕೀಯವಾಗೂ ಕೂಡ ಅವರು ಹಿಂಜರಿತಾರೆ. ಭಿನ್ನಮತ ಇದ್ದೇ ಇದೆ. ಶ್ರೀರಾಮುಲು ಅವರನ್ನ ಕಂಡ್ರೆ ಅಲ್ಲಿನ ಕಾಂಗ್ರೆಸ್ ನಾಯಕರಿಗೆ ಆಗಲ್ಲ. ಈಗ ಅವರು ಕಾಂಗ್ರೆಸ್ಗೆ ಬರ್ತಾರಪ್ಪ, ನೀವು ಅವ್ರನ್ನ ಒಪ್ಕೊಳ್ಳಿ, ಅವ್ರನ್ನ ಸಮಾಧಾನ ಪಡಿಸಿ ಅಂತ ಅಂದರೆ ಒಪ್ಕೊಂಡ್ಬಿಡೋಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಅಲ್ಲೂ ಕೂಡ ಭಿನ್ನಮತ ಶುರುವಾಗುತ್ತೆ. ಇನ್ನು ಶ್ರೀರಾಮುಲು ಅವರನ್ನ ಬಿಟ್ಟರೆ BJPಗೆ ಆಗುವಂಥ ನಷ್ಟ ಏನು? ನಿಮಗೆಲ್ಲ ಗೊತ್ತೇ ಇದೆ, BJPಯಲ್ಲಿ ತಮ್ಮದೇ ಆದಂಥ ಒಂದು ವರ್ಚಸ್ಸಿದೆ ಶ್ರೀರಾಮುಲು ಅವರಿಗೆ. ಶ್ರೀರಾಮುಲು ಅಂತ ನಾಯಕನನ್ನು, ಒಂದು ಪ್ರಬಲ ಸಮುದಾಯದ ಪ್ರಬಲ ನಾಯಕ ಅಥವಾ ಪ್ರಭಾವಿ ನಾಯಕನನ್ನು BJP ಬಿಟ್ಟಿದೆ ಆದರೆ BJPಗೆ ಎಷ್ಟರ ಮಟ್ಟಿಗೆ ಹೊಡೆತ ಆಗುತ್ತೆ, ನಷ್ಟ ಆಗುತ್ತೆ ಅನ್ನೋದನ್ನು ಗಮನಿಸ್ತಾ ಹೋಗೋದಾದರೆ ST ಸಮುದಾಯಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ಈ ರೀತಿಯಾದಂಥ ತಪ್ಪು ಸಂದೇಶ ಏನಾದರೂ ಸಮುದಾಯಕ್ಕೆ ಹೋಗಿದ್ದೇ ಆದರೆ ಸಮುದಾಯದ ಮತಗಳು ಸಂಪೂರ್ಣವಾಗಿ ಕಾಂಗ್ರೆಸ್ ಕಡೆಗೆ ಹೋಗ್ತವೆ. BJPಗೆ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ. ST ಸಮುದಾಯದ ಮತ ದೂರಾಗುವ ಭೀತಿ ಎಕ್ಸಾಕ್ಟ್ಲಿ. ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾರಿ ಪೆಟ್ಟು ಬೀಳುತ್ತೆ. ಈಗಾಗಲೇ ಸತತವಾದಂಥ ಸೋಲುಗಳನ್ನು ಅನುಭವಿಸಿದೆ BJP. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಪೂರ್ಣವಾಗಿ ವಾಶೌಟ್ ಆಗಿ ಹೋಗಿದೆ. ಇಂಥ ಸಂದರ್ಭದಲ್ಲಿ ಇಂಥ ಒಂದು ತಪ್ಪನ್ನು ಮಾಡಿಬಿಟ್ರೆ ಅಲ್ಲಿಗೆ ಮುಂದಿನ ದಿನಗಳಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಸಂಪೂರ್ಣವಾಗಿ ಕೈ ತಪ್ಪಿ ಹೋಗುವಂಥ ಸಾಧ್ಯತೆ ಇದೆ BJPಯಿಂದ. ಅಲ್ಲಿಗೆ ಕಾಂಗ್ರೆಸ್ನವರಿಗೆ ಸಿಹಿ ಸಿಕ್ಕಂತಾಗುತ್ತೆ, ಜಾಮೂನು ಸಿಕ್ಕಂತಾಗುತ್ತೆ. ಇದರ ಜೊತೆಗೆ ಬಳ್ಳಾರಿ ಭಾಗದಲ್ಲಿ ಮತ್ತೆ ರೆಡ್ಡಿ ಪರ್ವ ಶುರುವಾಗುತ್ತೆ. ನೋಡಿ, ಬಳ್ಳಾರಿ ಅಂತ ಅಂದರೆ ರೆಡ್ಡಿ ರಾಮುಲು ಅಂತ ಒಂದು ಕಾಲ ಇತ್ತು. ಆದರೆ ಈಗ ರೆಡ್ಡಿ ವರ್ಸಸ್ ರಾಮುಲು ಅನ್ನುವಂಥ ಪರಿಸ್ಥಿತಿ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ ಅಂತ ಹೇಳಿ. ಅದೇ ರೀತಿಯಾಗಿ ಆಗ್ತಾ ಇದೆ. ಒಂದು ಕಾಲದಲ್ಲಿ ನಾನು ನನ್ನ ಅಣ್ಣ ತಮ್ಮಂದಿರನ್ನ ಬಿಟ್ಟು ಬಿಡ್ತೀನಿ, ಆದರೆ ಶ್ರೀರಾಮುಲು ನನ್ನ ಯಾವತ್ತೂ ಕೂಡ ನಾನು ಕೈ ಬಿಡೋದಿಲ್ಲ ಅಂತ ಹೇಳಿ ಇದೇ ರೆಡ್ಡಿ ಅವರು ಮಾತನಾಡಿದರು. ಇವತ್ತು ಅದೇ ರೆಡ್ಡಿ ಹೇಳ್ತಾ ಇದ್ದಾರೆ ಶ್ರೀರಾಮುಲು ಒಬ್ಬ 420 ಅಂತ ಹೇಳಿ ಅವರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳೋದು, ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ ರಾಜಕಾರಣದಲ್ಲಿ ಅಂತ ಹೇಳಿ.
ಇದರ ಜೊತೆಗೆ ಈಗ ಶ್ರೀರಾಮುಲು ಏನಾದರೂ BJPಯನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೇ ಆದರೆ ಆ ಕಡೆ ಭಾಗದಲ್ಲಿ ರೆಡ್ಡಿ ಪರ್ವ ಶುರುವಾಗುತ್ತೆ. ಅಲ್ಲಿಗೆ ಶ್ರೀರಾಮುಲು ಅವರು ಒಂದು ಕಡೆಗೆ ಸೈಡ್ ಲೈನ್ ಆಗ್ತಾರೆ, ಅಂದರೆ ಕಾಂಗ್ರೆಸ್ ಕಡೆಗೆ ಹೋಗ್ತಾರೆ. ರೆಡ್ಡಿ ಪರ್ವ ಶುರುವಾಗಿದ್ದೇ ಆದರೆ ಅಲ್ಲಿ ರೆಡ್ಡಿ ಒಬ್ಬರಿಂದನೇ ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ವರ್ಷಗಳ ಕಾಲ ಹಾಗೆ ಆಯಿತು. ರೆಡ್ಡಿ ಇದ್ರೇನೆ ಶ್ರೀರಾಮುಲು, ಶ್ರೀರಾಮುಲು ಇದ್ರೇನೆ ರೆಡ್ಡಿ ಅನ್ನುವಂಥದ್ದು ವಾತಾವರಣ ಇತ್ತು. ಈಗ ಒಬ್ಬೊಬ್ಬರಿಂದನೇ ರಾಜಕಾರಣ ಭಾಳ ಕಷ್ಟ ಆಗಿ ಹೋಗ್ಬಿಡುತ್ತೆ. ಇದು BJPಗೆ ಹೊಡೆತ ಆಗುತ್ತೆ. ಇನ್ನು BJPಯಲ್ಲಿ ಜನಾರ್ದನ್ ರೆಡ್ಡಿ ಮುನ್ನೆಲೆಗೆ ಬರೋದು ಫಿಕ್ಸ್. ನೋಡಿ, ಬಳ್ಳಾರಿಯಲ್ಲಿ ಏನಾದರೂ ರೆಡ್ಡಿ ಪರ್ವ ಶುರುವಾದರೆ BJPಯಲ್ಲಿ ಒಂದು ಕಡೆ ರೆಡ್ಡಿ ಮುನ್ನೆಲೆಗೆ ಬರೋದು ಬಹುತೇಕ ಫಿಕ್ಸ್ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಏಕೆಂತ ಹೇಳಿದ್ರೆ ರೆಡ್ಡಿ ಅವರದ್ದೇ ಆದಂಥ ಒಂದು ವರ್ಚಸ್ಸನ್ನು ಹೊಂದಿದ್ದಾರೆ. ಅವರು ಜೈಲಿಗೆ ಹೋಗುವ ಮುನ್ನ BJPಯಲ್ಲಿ ತಮ್ಮದೇ ಆದಂಥ ವರ್ಚಸ್ಸನ್ನು ಹೊಂದಿದ್ರು. ಸರ್ಕಾರ ಬೀಳಿಸುವ ಶಕ್ತಿಯನ್ನು ಕೂಡ ಅವ್ರಿಗಿತ್ತು, ಜೊತೆಗೆ ಸರ್ಕಾರ ಮಾಡುವ ಅಥವಾ ರಚಿಸುವ ಶಕ್ತಿಯೂ ಕೂಡ ಅವರಿಗಿತ್ತು. ಎಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಈಗ ಆ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿರೋದು. ಎಲ್ಲೋ ಒಂದು ಕಡೆ ರೆಡ್ಡಿ ಅವರು ಮುನ್ನೆಲೆಗೆ ಬಂದಿದೆ ಆದರೆ ಎಷ್ಟೋ ದೊಡ್ಡ ದೊಡ್ಡ ತಲೆಗಳು ಸೈಡ್ ಲೈನ್ ಆಗಿಬಿಡ್ತವೆ BJPಯಿಂದ. ಹಾಗಾಗಿ ಭಾಳ ಲಾಭಗಳು ಕೂಡ ಇದ್ದಾವೆ, ಭಾಳಷ್ಟು ನಷ್ಟಗಳು ಕೂಡ ಇದ್ದಾವೆ. ಇದೆಲ್ಲ ಗಮನಿಸ್ತಾ ಇದ್ರೆ ಅತಿ ಹೆಚ್ಚು ಲಾಭ ಇರೋದು ಕಾಂಗ್ರೆಸ್ಗೇನೆ. ಅಕಸ್ಮಾತ್ ಆಗಿ ರಾಮುಲು ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೆ ಆದರೆ ಇಷ್ಟೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.